जय गुरु बसवण्ण जयतु जगद्गुरु बसवण्ण जय गुरु बसवण्ण जयतु जगद्गुरु बसवण्ण कल्याणवासने बसवण्ण मुनिजन मुक्तिका बसवण्ण कल्याणवासने बसवण्ण मुनिजन मुक्तिका बसवण्ण मंकु मनुजर मरेवनु हरित सद्गुरु बसवण्ण मंकु मनुजर मरेवनु हरित सद्गुरु ನೀನೇ ಬಸವಣ್ಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. 304ನೇ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುವ ಸದವಕಾಶ ನನ್ನದಾಗಿದೆ. ಈ ದಿನ ನಮ್ಮ ಬಸವ ಸಮಿತಿಯಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಮನವಮಿಯ ಶುಭ ದಿನದಂದು ನಮ್ಮ ಅಜ್ಜಿ ಶ್ರೀಮತಿ ಜಾನವಿ ಅಮ್ಮ ಅವರ 90 ವಸಂತಗಳನ್ನು ಪೂರೈಸಿದ್ದಾರೆ. ಅವರ ಜನ್ಮದಿನವನ್ನು ಕೂಡ ಈ ಸುಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಶುಭಮಣಿಯವರು, ಉಪಾಧ್ಯಕ್ಷರು ಬಸವ ಸಮಿತಿ ಹೆಬ್ಬಾಳು ವಿಜಯನಗರ ಮೈಸೂರು, ಇವರನ್ನು ಎಲ್ಲ ಶರಣೆಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಬಂದಿರುವ ಶ್ರೀ ಬಿ ಶಿವಕುಮಾರ ಸ್ವಾಮಿಯವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರುವ ಶ್ರೀ ಮಾದೇಶ್ ಮೈಸೂರು, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಆದರದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ತಮ್ಮ 90ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಶ್ರೀಮತಿ ಜಾನವಿ ಅಮ್ಮ ಸುಬ್ಬಣ್ಣ ಇವರನ್ನು ಕೂಡ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಸೇವಾರ್ಥದಾರರಾದ ಶ್ರೀ BS ಸದಾಶಿವಯ್ಯ ಮತ್ತು ಸಹೋದರರು ಹೆಬ್ಬಾಳು 2ನೇ ಹಂತ ಮೈಸೂರು, ಅವರನ್ನು ಕೂಡ ಬಸವ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರುವ, ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಆಗಮಿಸಿರುವ ಎಲ್ಲ ಹಿರಿಯ ಹಾಗೂ ಕಿರಿಯ ಶರಣೆಯರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನದ ಶರಣ ಸಂಗಮ 304 ಮತ್ತು ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳವರ 118ನೇ ಜಯಂತಿ ಕಾರ್ಯಕ್ರಮ ಮತ್ತು ನಮ್ಮ ತಾಯಿಯವರಾದ ಶ್ರೀಮತಿ ಜಾಹ್ನವಿ ಬೇವಕಲ್ ಸುಬ್ಬಣ್ಣ ಇವರ 90 ವರ್ಷದ ಹುಟ್ಟು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಶ್ರೀ ಬಿ ಶಿವಕುಮಾರ ಸ್ವಾಮಿಯವರು ವಿಶ್ರಾಂತ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಲಿಗ್ರಾಮ, ಇವರು 12ನೇ ಶತಮಾನದಲ್ಲಿ ಮಹಿಳೆಯರ ಸ್ಥಾನಮಾನ ಎಂಬುದರ ಬಗ್ಗೆ ಮಾತನಾಡಲು ಇಲ್ಲಿಗೆ ಆಗಮಿಸಿದ್ದಾರೆ. ಸದರಿಯವರ ಕಿರು ಪರಿಚಯವನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಶರಣಬಂಧುಗಳೇ, ಇಂದು ನಮ್ಮ ತಾಯಿಯವರ ಶ್ರೀಮತಿ ಜಾಹ್ನವಿ ಅಮ್ಮನವರ 90ರ ಸಾರ್ಥಕ ಹುಟ್ಟು ಹಬ್ಬವನ್ನು ಆಚರಿಸಲು ನಮ್ಮ ಕುಟುಂಬದ ಸದಸ್ಯರು ಬಹಳ ಸಂತೋಷದಿಂದ ನಿರ್ಧರಿಸಿದ್ದು, ಅವರು ನಮ್ಮ ಕುಟುಂಬಕ್ಕೆ ನಮ್ಮೆಲ್ಲರ ಏಳಿಗೆಗೆ ಬಹಳ ಕಷ್ಟಪಟ್ಟಿರುತ್ತಾರೆ. ನಾವುಗಳು ಚಿಕ್ಕವರಿದ್ದಾಗ
ದೈನಂದಿನ ಜೀವನ ನಡೆಸಲು ಕೂಡ ಬಹಳ ಕಷ್ಟಕರವಾಗಿತ್ತು. ಅಂದು ನಮ್ಮನೆಯಲ್ಲಿ 3-4 ಎಮ್ಮೆಗಳಿದ್ದವು. ಅವುಗಳನ್ನು ಸಾಕಿ ಬೆಣ್ಣೆಯನ್ನು ತಯಾರಿಸಿ ನಮ್ಮೂರಿನಿಂದ ಸುಮಾರು 10 ಕಿಲೋಮೀಟರ್ ನಡೆದು ಅಲ್ಲಿ ಮಾರಿ ಬಂದ ಹಣದಿಂದ ನಮ್ಮನ್ನು ಬೆಳೆಸಿದ್ದಾರೆ, ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಸೋಮವಾರದ ಸಂತೆ ನಿಲ್ಲಿಸಿದ್ದಾರೆ. ನಮ್ಮ ಊರು ಬೆಳ್ಳೂರು ನಾಗಮಂಗಲ ತಾಲೂಕು ದೊಡ್ಡಜಟಕ ಗ್ರಾಮ. 7ನೇ ತರಗತಿವರೆಗೆ ಮಾತ್ರ ನಮ್ಮೂರಲ್ಲಿ ಶಾಲೆ ಇತ್ತು. ಹೈಸ್ಕೂಲಿಗೆ ಬೇರೆಡೆಗೆ ಹೋಗಬೇಕಾಗಿತ್ತು. ಆಗ ನನ್ನನ್ನು ಶ್ರೀ ಸಿದ್ಧಗಂಗಾ ಮಠಕ್ಕೆ 1967ರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸೇರಿಸಿದರು. ನಾನು ಶ್ರೀ ಕ್ಷೇತ್ರದಲ್ಲಿ ಹೈಸ್ಕೂಲಿನಿಂದ ಪದವಿವರೆಗೂ ಓದಿರುತ್ತೇನೆ. ಆಗಿನ ಕಾಲದಲ್ಲಿ ದುಡ್ಡಿಗೆ ಬಹಳ ತೊಂದರೆ ಇತ್ತು. ಶ್ರೀ ಶಿವಕುಮಾರ ಸ್ವಾಮಿಗಳವರ ಆಶೀರ್ವಾದದಿಂದ ನನ್ನ ವಿದ್ಯಾಭ್ಯಾಸ ಮುಗಿಯಿತು. ನಾವುಗಳು ನಮ್ಮ ತಾಯಿಗೆ 4 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, ಒಬ್ಬಳು ಮಗಳು. ಈಗ ಎಲ್ಲರೂ ಅನುಕೂಲವಾಗಿದ್ದೇವೆ. ನನ್ನ ತಾಯಿಯವರ ನನ್ನ ಅಜ್ಜಿ ಆದಂಥ ಶ್ರೀಮತಿ ಪುಟ್ಟನಂಜಮ್ಮನವರ ಪೋಷಣೆಯಿಂದ ನಾವುಗಳು ಬೆಳೆದು ಸಮಾಜದಲ್ಲಿ, ವಿಶೇಷವಾಗಿ ಸಮಾಜದಲ್ಲಿ ಎಲ್ಲರಿಗೂ ಬೇಕಾಗಿರುವಂತೆ ಬಾಳುತ್ತಿದ್ದೇವೆ. ಇದು ಹೆಮ್ಮೆಯ ವಿಷಯ. ನಮ್ಮ ತಂದೆಯವರು ಮುಗ್ಧರು. ನಮ್ಮ ತಾಯಿಯವರು 9ನೇ ವಯಸ್ಸಿನಲ್ಲಿ ಮದುವೆಯಾಗಿ ನಮ್ಮ ತಂದೆಯ ಊರಾದ ಮಂಡ್ಯದ ಹತ್ತಿರದ ಬೇವ್ಕಲ್ ಸೇರಿದ್ದರು. ನಮ್ಮ ತಾಯಿಗೆ 20ರ ವಯಸ್ಸಿನಲ್ಲಿ ನಾನು ಜನಿಸಿದೆ, ಶಿವಳ್ಳಿ ಆಸ್ಪತ್ರೆಯಲ್ಲಿ. ಆಗ ನಮ್ಮ ತಾಯಿಯವರಿಗೆ ಸನ್ನಿ ಎಂಬ ಕಾಯಿಲೆಯಿಂದ 2-3 ತಿಂಗಳು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಇದ್ದರಂತೆ. ಆ ಸಮಯದಲ್ಲಿ ನಮ್ಮ ದೊಡ್ಡಮ್ಮನವರಾದ ಶ್ರೀಮತಿ ಗೌರಮ್ಮನವರು, ಶ್ರೀಮತಿ ಚೆನ್ನಮ್ಮನವರು, ನಮ್ಮ ಸೋದರ ಅತ್ತೆ ಬಸಮ್ಮ ಅವರ ಆರೈಕೆಯಿಂದ ಬೆಳೆದಿದ್ದೇನೆ. ನಾನು ಮೈಸೂರಿಗೆ ಯಾರ ಆಸ್ಪತ್ರೆಗೆ ಕೆಲಸಕ್ಕೆ ಸೇರಿದ ಮೇಲೆ ಬೇವ್ಕಲ್ಲಿಗೆ ಹೋಗುತ್ತಿದ್ದೆ. ನಮ್ಮ ತಾಯಿಯವರ ವಯಸ್ಸಿನ ಅಮ್ಮಂದಿರು, ಮಗ ನೀನು ಒಂದು ನಿಮಿಷ, ಬೇವ್ಕಲ್ಲಿನ ತಾಯಂದಿರು, ಮಗ ನೀನು ನನ್ನ ಹತ್ತಿರ ಹಾಲು ಕುಡಿದಿದ್ದೀಯಾ ಎಂದು ಹೇಳುತ್ತಿದ್ದರು. ಅಂದರೆ 7-8 ಜನ ಹೇಳ್ತಾಯಿದ್ರು. ನನಗೆ ಬಹಳ ಸಂತೋಷವಾಗುತ್ತಿದ್ದು, ನನಗೆ ಅಮ್ಮಂದಿರಿಂದ ಹಾಲುಡಿಸಿದ ಮಗನೆಂದು ಈಗಿನ ಕಾಲದಲ್ಲಿ ತಮ್ಮ ಮಕ್ಕಳಿಗೆ ಹಾಲು ಉಣಿಸುವುದು ಕಷ್ಟವಾಗಿರುವಾಗ ಅಂದು ನಾನು ಬಹಳ ಜನರಿಂದ ಹಾಲನ್ನು ಉಣಿಸಿಕೊಂಡು ಬೆಳೆದಿರುತ್ತೇನೆ. ಈಗ ಶಿವಕುಮಾರ ಸ್ವಾಮಿಯವರ ಬಗ್ಗೆ ಮಾತಾಡ್ತೀನಿ. ಶ್ರೀ ಶಿವಕುಮಾರ ಸ್ವಾಮಿಯವರು ಇವರು ನಮ್ಮ ಊರಿನವರೇ ಆಗಿದ್ದು, ಶ್ರೀಯುತರವರ ತಾತನವರು ಶ್ರೀ ಗುರುದೇವರು ಎಂದು ಹೆಸರು. ಆ ಹೆಸರು ಕೇಳಿದರೆ ನನಗೆ ಪುಳಕಿತನಾಗುತ್ತೇನೆ. ಅವರ ಅಜ್ಜಿ ತಾಯಮ್ಮ, ಇವರ ತಂದೆ ಶ್ರೀ ಬಸಪ್ಪನವರು. ಇವರು ಕೂಡ ಶ್ರೀ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು. ಇವರ ತಾಯಿ ಭಾಗೀರಥಮ್ಮ. ಇವರ ಮದುವೆ ಮತ್ತು ಇತರೆ ಗುರುಬಸವ ದೇವರು ಮದುವೆ ಮತ್ತು ಇತರ ಕಾರ್ಯಕ್ರಮಗಳಿಗೆ ನಮ್ಮ ಊರಿನ ಜನತೆಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಶ್ರೀಯುತರು ಇಂದು 12ನೇ ಶತಮಾನದಲ್ಲಿ ಮಹಿಳೆಯರ ಸ್ಥಾನಮಾನ ಎಂಬ ಬಗ್ಗೆ ಮಾತನಾಡಲಿದ್ದಾರೆ. ಓಂ ಗುರು ಬಸವಲಿಂಗಾಯ ನಮಃ. ದೇವಲೋಕದವರೆಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರೆಗೂ ಬಸವಣ್ಣನೇ ದೇವರು, ನಾಗಲೋಕದವರೆಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದಾರಗಳಲ್ಲೂ ಬಸವಣ್ಣನೇ ದೇವರು. ಚನ್ನ ಮಲ್ಲಿಕಾರ್ಜುನಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ನಿನಗೂ ನನಗೂ ನಿನ್ನ ಶರಣರಿಗೂ ಬಸವಣ್ಣನೇ ದೇವರು. ವಿಶ್ವಗುರು ಬಸವಣ್ಣನರು, ಜಗಜ್ಯೋತಿ ಬಸವೇಶ್ವರರು, ಕ್ರಾಂತಿ ಪುರುಷರು, ಮಂತ್ರಯೋಗಿ, ಮಹಾನುಭಾವನಾಗಿರ್ತಕ್ಕ, ಸಮಾನತೆಯನ್ನು ಕೊಟ್ಟಂಥ ಮಹಾನುಭಾವನಾಗಿರ್ತಕ್ಕ ಅಣ್ಣ ಬಸವಣ್ಣನವರ ಪಾದಾರುಂದೆಗಳನ್ನು ಹೃದಯ ಸ್ಥಳದಲ್ಲಿ ಸ್ಮರಿಸುತ್ತಾ, ಅದೇ ರೀತಿಯಾಗಿ 21ನೇ ಶತಮಾನದಲ್ಲಿ ನಡೆದಾಡುವ ಕಾಯಕ ಯೋಗಿ, ನಡೆದಾಡುವ ದೇವರು, ಜ್ಞಾನದ ಜ್ಯೋತಿಯನ್ನು ಬೆಳಗಿದಂಥವರು, ಅಂಧಕಾರದ ಕತ್ತಲೆಯನ್ನು ನೀಗಿಸಿದಂಥವರು,
ಕೋಟ್ಯಾಂತರ ಸಾವಿರಾರು ಮಕ್ಕಳುಗಳಿಗೆ ಜ್ಞಾನದ ಹಸಿವನ್ನು ನೀಗಿಸಿದವರು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದ ಅರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇದೇ ರೀತಿಯಾಗಿ ಈ ಒಂದು ಬಸವ ಸಮಿತಿ ರಿಜಿಸ್ಟರ್ ಹೆಬ್ಬಾಳು, ವಿಜಯನಗರ, ಮೈಸೂರು ಶರಣ ಸಂಗಮ 304 ಇದರಲ್ಲಿ ಇವತ್ತಿನ ಮಹಾಮನೆ ಈ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕ ಶರಣರು, ಸದ್ಗುಣರು, ವಿನಯವಂತರು, ಶರಣೆಯರು ಆಗಿರತಕ್ಕ ಬಸವಾದಿ ತತ್ವಗಳ ಶರಣರನ್ನು ತಮ್ಮ ಜೀವನದ ಬದುಕಿನಲ್ಲಿ ಅಳವಡಿಸಿಕೊಂಡಿರತಕ್ಕ, ತಮ್ಮ ಬದುಕನ್ನೇ ಈ ಶರಣ ತತ್ವಕ್ಕೆ ಸತಿಪತಿಗಳಾಗಿ ಒಂದಾಗಿ ಮಾಡಿ ಪ್ರವೇಶಿಸಿರತಕ್ಕ ಶರಣೆಯರಾಗಿರ್ತಕ್ಕ ಶುಭಾಮಣಿಯವರೇ ಮತ್ತು ಈ ಸಭೆಯ ಕೇಂದ್ರ ಬಿಂದುವಾಗಿರತಕ್ಕ 90ರ ಹರೆಯದಲ್ಲಿ 90ರ ವಸಂತಗಳನ್ನು ಕಂಡಿರುವ, ತನ್ನ ಬದುಕಿನ ಉದ್ದಕ್ಕೂ ಹಾಗೂ ಹೋಗುಗಳನ್ನು ಸಂಸಾರದ ಸಾಗರದಲ್ಲಿ ಈಜಿ ಬಂದಿರತಕ್ಕ, ತನ್ನ ಮಕ್ಕಳನ್ನು ಇತರರನ್ನು ಆ ಬದುಕಿನ ಗುರಿಯನ್ನು ತಲುಪಿಸಿರತಕ್ಕ ಮಹಾಯೋಗಿನಿಯೂ ಆಗಿರತಕ್ಕ, ಶರಣೆಯರೂ ಆಗಿರತಕ್ಕ, ನನಗೆ ಅಜ್ಜಿಯೂ ಆಗಿರತಕ್ಕ, ಇವತ್ತಿನ ಸನ್ಮಾನವರಾಗಿರ್ತಕ್ಕ ಶರಣೆಯಾಗಿರ್ತಕ್ಕ ಶ್ರೀಮತಿ ಜಾಹ್ನವಿ ಬೇವ್ಕಲ್ ಸುಬ್ಬಣ್ಣರವರೇ, ಇದೇ ರೀತಿಯಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥ, ಗಾಯನ ಸುಧಿಯನ್ನು, ವಚನ ಸುಧಿಯನ್ನು ಮಾಡಿಕೊಟ್ಟಂಥ, ಸುಂದರವಾಗಿ ಸರಳವಾಗಿ ಸುಮಧುರವಾಗಿ ನಡೆಸಿಕೊಟ್ಟಂಥ ಶರಣರಾಗಿರ್ತಕ್ಕ ಮಾರೇಶ್ ಮೈಸೂರರವರೇ ಮತ್ತು ಇನ್ನು ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಹೊಂದಿರತಕ್ಕವರು, ತಾಯಿಯೇ ದೇವರು ಎಂದು ಮನದಲ್ಲಿ ಇಟ್ಟುಕೊಂಡಿರ್ತಕ್ಕವರು, ಸದಾ ತಾಯಿಯನ್ನು ತನ್ನ ಹೃದಯಾಳದಲ್ಲಿ ಜಪಿಸುತ್ತಿರತಕ್ಕವರು, ಸರಳರು, ಸದ್ಗುಣರು, ನನಗೆ ಮಾರ್ಗದರ್ಶಕರು, ಗುರುಗಳೂ ಆದಂಥವರು, ನಮ್ಮೂರನೇ ಅವರಾದಂಥವರು ಶರಣರಾಗಿರ್ತಕ್ಕ BS ಸದಾಶಿವಯ್ಯನವರೇ ಮತ್ತು ಸೋದರರೇ ಮತ್ತು ಎಲ್ಲ ಬಂಧುಗಳೇ, ಎಲ್ಲ ಶರಣರೇ, ಎಲ್ಲ ಶರಣೆಯರೇ, ಎಲ್ಲರಿಗೂ ನಾನು ನಿಮಗೆ ಶರಣಾರ್ಥಿಗಳು. ನಮಸ್ತೆ. ನನಗೆ ಇವತ್ತು 3 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನಾನು ತುಂಬ ಹೊತ್ತು ತೆಗೆದುಕೊಳ್ಳಲ್ಲ, ಕೆಲವೇ ಸಮಯದಲ್ಲಿ ಮುಗಿಸ್ಕೊಡ್ತೀನಿ ದಯಮಾಡಿ. ಶತಮಾನದ ಪ್ರಥಮದಲ್ಲಿ 12ನೇ ಶತಮಾನ ಒಂದು ಅಣ್ಣ ಬಸವಣ್ಣನವರು, 20ನೇ ಶತಮಾನದಲ್ಲಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಕಾಯಕ ಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ. ಯಾಕೆ 20ನೇ ಶತಮಾನದಲ್ಲಿ ಸ್ವಾಮೀಜಿಯವರ ನೆನಪುಗಳನ್ನು ನಾವು ಇವತ್ತು ಮೆಲುಕು ಹಾಕೋಬೇಕು ಅಂತಂದರೆ, ಅವತ್ತು ಜಗತ್ತಿನಾದ್ಯಂತ ಇದ್ದಂಥ ಅಂಧಕಾರದ ಕತ್ತಲೆ, ಎಂಥ ಅಂಧಕಾರದ ಕತ್ತಲಿನ ಅಜ್ಞಾನ ಇತ್ತು, ಬಡತನ ಇತ್ತು, ಹಸಿವು ಇತ್ತು, ಅಸಹಕಾರ ಇತ್ತು, ಅಹಿಂಸೆ ಇತ್ತು, ಅಂಧಕಾರ ತುಂಬಿತ್ತು. ಕಾರ್ಗತ್ತಲೆಯ ಅಂಧಕಾರದಲ್ಲಿ ದಿವ್ಯ ಮಾನವರಾಗಿ ದೀಪ ಜ್ಯೋತಿಯಾಗಿ ಬೆಳಗಿದಂಥವ್ರು ಯಾರಾದರೂ ಇದ್ದರೆ ಅದು ಶ್ರೀ ಸಿದ್ಧಗಂಗೆಯ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು. ಆ ದಿವ್ಯ ಜ್ಯೋತಿ ಅಂದರೆ ಏನೆಂದರೆ, ಅದು ಕೇವಲ ಒಂದು ಮಾತ್ರ ದಿವ್ಯ ಜ್ಯೋತಿಗಳಲ್ಲ, ತ್ರಿವಿಧ ದಾಸೋಹಿಗಳು ಅಂತ ಕರಿತಾ ಇದ್ದೀವಿ. ಆದರೆ ತ್ರಿವಿಧಕ್ಕಿಂತ ಹೆಚ್ಚಿನಾಗಿರ್ತಕ್ಕದ್ದು. ಸಾಮಾಜಿಕವಾಗಿ ಸುಧಾರಣೆ ಕೊಟ್ಟಿದ್ರು, ಶಿಕ್ಷಣ ಸುಧಾರಣೆ ಕೊಟ್ಟರು, ದಾಸೋಹ ಸುಧಾರಣೆ ಕೊಟ್ಟರು, ಸಾಮಾಜಿಕದಲ್ಲಿ ಅಸಮಾನತೆಯನ್ನು ತೆಗೆದು ಸಮಾನತೆಯನ್ನು ಕೊಟ್ಟರು. ಇಂಥ ಸಮಾನತೆಯನ್ನು ಬೆಳಕನ್ನು ಯಾರು ಕೊಟ್ಟಿದ್ದರೆ ಅದು ಶಿವಕುಮಾರ ಸ್ವಾಮಿ. ನಾನು ಮಠದಲ್ಲಿ ಹಳೆಯ ವಿದ್ಯಾರ್ಥಿಯಾಗಿದ್ದೆ. ಅವತ್ತಿನ ಪರಿಸ್ಥಿತಿಯ ಬೆಳವಣಿಗೆಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅಲ್ಲಿ ಮಾತನಾಡುವ ಜನರ ಬೆಳವಣಿಗೆಗಳನ್ನು ನೋಡಿದ್ದೇನೆ. ಸುಮಾರು 1960, 62, 68, 70, 75 ಇಸ್ವಿಯಲ್ಲಿದ್ದಂಥ ಸಂದರ್ಭದಲ್ಲಿದ್ದಂಥ ಬದುಕು, ಅವತ್ತು ಸಾಮಾಜಿಕ ಸ್ಥಿತಿ ತುಂಬ ದೀನವಾಗಿತ್ತು, ತುಂಬ ಹಸಿವಿನಿಂದ ಕೂಡಿದ್ದು. ಒಂದು ತುತ್ತಿನ ಅನ್ನಕ್ಕೋಸ್ಕರವಾಗಿ, ತಮ್ಮ ಹಸಿವಿನ ಚೀಲವನ್ನು ನೀಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಅನೇಕ ಸಾವಿರ ಮಂದಿ ಗ್ರಾಮಾಂತರ ಜನರು ಆ ಮಠಕ್ಕೆ ಬರುತ್ತಾ ಇದ್ದರು. ಒಂದು ದಿನದ ಊಟ ಅವ್ರಿಗೆ ಬೇಕಾಗಿತ್ತು ಕೊನೆ ಪಕ್ಷ. ಆ ಊಟ ಏನಕ್ಕೆ ಅಂದರೆ ದೇಹನ ಬೆಳೆಸೋದಕ್ಕೋಸ್ಕರವಲ್ಲ, ಬದುಕುವುದಕ್ಕೋಸ್ಕರವಾಗಿ. ಸಾವಿರ ಜನಕ್ಕೆ ಮಕ್ಕಳಿಗೆ ಆಹಾರವನ್ನು, ಅಕ್ಷರದಾನವನ್ನ, ವಸತಿಯನ್ನ ಕೊಟ್ಟಂತ ಸ್ವಾಮೀಜಿಯವರು ಆ ರೈತರಾಪಿಗಳು, ಕಡು ಬಡವರು ಬಂದಂಥವರಿಗೆ ಅನ್ನದಾನವನ್ನ, ಆಹಾರವನ್ನ ಅವರು ಕೊಡ್ತಾ ಇದ್ರು. ಅವರು ಹೇಳ್ತಾ ಇದ್ರಂತೆ, ಅಯ್ಯೋ ಭಗವಂತ, ನಿನಗೆ 100 ವರ್ಷಗಳ ಬದುಕು ಕೊಟ್ಟಿರಲಿ, ಓ ಪುಣ್ಯಾತ್ಮ, ನೀನು ಎಂಥ ಮಹಾಯೋಗಿ ಅಂತ ಇದ್ರು. ಇಂಥ ಒಬ್ಬ ಮಹಾನುಭಾವವಾಗಿರ್ತಕ್ಕ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಆ ದಿನದ ಬದುಕನ್ನು ಹೇಗೆ ನಡೆಸಿದರು ಎಂಬುದನ್ನು ನಾವು ಅವಲೋಕನ ಮಾಡಿದರೆ, ಅವರು ಕಾಲು ನಡಿಗೆಯಲ್ಲಿ ಊರಿಗೆ ಹೋಗಿ 1 ರೂಪಾಯಿ 4 ಆಣಿ ಅಂತ ನೀವು ಕೇಳಿರ್ಬೋದು, ಆಣಿ ಅಂತ ಕೇಳಿರ್ಬೋದು, ಭಿಕ್ಷೆ ನೆಟ್ಟಿದ್ದಾರೆ.
ಒಂದು ಕಾಸು ಅಂತ ನೀವು ಕೇಳಿರ್ಬೋದು ಭಿಕ್ಷವನ್ನೆತ್ತಿದ್ದಾರೆ. ಈ ಒಂದು ಕಾಸು, 4 ಆಣೆ, 8 ಆಣೆ, 1 ರೂಪಾಯಿ ಅದೇ ಹೆಚ್ಚಿನದಾಗಿರ್ತಕ್ಕಂಥದ್ದು. ಆ ಭಿಕ್ಷೆಯನ್ನು ಎತ್ತಿದಂತವನ್ನ ಅವರು ಒಂದು ಜೋಪಾನವಾಗಿ ಮಾಡಿ ತಂದು ತಮ್ಮ ಮಠದಲ್ಲಿ ಇರತಕ್ಕ ದಾಸೋಹ ಸದಾ ಅಲ್ಲಿ ದಾಸೋಹವನ್ನ ಮಾಡ್ತಾ ಇದ್ರು. ಅದು ಎಂಥ ದಾಸೋಹ? ಕಾಯಕ ದಾಸೋಹ. ಇದನ್ನು ಯಾರು ಹೇಳಿಕೊಟ್ಟರು ಎಂದರೆ 12ನೇ ಶತಮಾನದಲ್ಲಿ ಇದ್ದಂತ ಅಣ್ಣ ಬಸವಣ್ಣನವರು ಹಾಕಿಕೊಟ್ಟಂತ ಕಾಯಕ ದಾಸೋಹ. ದೇವನೊಬ್ಬ ನಾಮ ಹಲವು. ಇದನ್ನ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಎನ್ನಬೇಕು, ನುಡಿದು ನಡೆಯದಿದ್ದರೆ ಮೆಚ್ಚನ ಕಾಣ ನಮ್ಮ ಕೂಡಲ ಸಂಗಮ ದೇವ. ಇದನ್ನ ಅನುಸರಿಸಿದಂತವರು ಯಾರಾದರೂ ಇದ್ದರೆ, ನುಡಿದು ನಡೆದಿದ್ದರೆ ಅದು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ. ನಡೆ ಮತ್ತು ನುಡಿ ಎರಡೂ ಒಂದೇ ಆಗಿತ್ತು. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಲ್ಲಿ ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೆ. ಆ ಒಂದು ಘಟನೆಯನ್ನ ನಿಮ್ಮ ಮುಂದೆ ನಾನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಪ್ರಾರ್ಥನೆಗೆ ಹೋದಾಗ ಅಲ್ಲಿ ಜಾತಿ ಭೇದಗಳು ಇರಲಿಲ್ಲ, ವರ್ಗಗಳು ಇರಲಿಲ್ಲ, ವರ್ಣಗಳು ಇರಲಿಲ್ಲ. ನೀವು ಕೇಳಿರ್ಬೋದು, ವರ್ಗ ಅಂದ್ರೆ ಶ್ರೀಮಂತ ಬಡವ ಅಂತ, ವರ್ಣಗಳಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಸನಾತನ ಧರ್ಮದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲ ಕಟ್ಟಳೆಗಳನ್ನ ಕಿತ್ತು ಒಗೆದು ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ರು. ಕೋಟಿ ವಿದ್ಯೆಗಳ ಮುಂದೆ ಮೇಟಿ ವಿದ್ಯೆ ಮೇಲು ಎಂಬ ಅದನ್ನ ಭಾವನೆಯನ್ನ ಅವರ ಪರಮ ಪೂಜ್ಯರು ಅಲ್ಲಿ ಕಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ ಕೆಲವರು, ಸದ್ದು ಗದ್ದಲವಿರದೆ ಸಾಧನೆ ಇಲ್ಲಿ ಗದ್ದಿಗೆ ಏರಿದೆ ಕಾಣ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯಲ್ಲಿ ಮೂಡಿದೆ. ಜಿ.ಎಸ್. ಶಿವರುದ್ರಪ್ಪನವರ ಮಾತನ್ನು ಕೇಳಿ ಮಹಾ ಜೋಳಿಗೆನ ಹಿಡಿದಂತ ಮಹಾಕಾವಿ ಹುಟ್ಟಿ ಒಳತು ಹೋದ್ರೆ ಅವ್ರು ಎಷ್ಟು ಜನ ಭಕ್ತರು ಅವರಿಂದ ಬರ್ತಾ ಇದ್ರು, ಅದೆಷ್ಟು ಜನ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಈ ಬೆಳವಣಿಗೆನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹೃದಯ ಶ್ರೀಮಂತಿಕೆ ಹೊರಡನ ಹೇಳ್ತೀನಿ. ಅವರು ಮಠಕ್ಕೆ ಬರ್ತಾ ಇದ್ರೆ ಸಾಕ್ಷಾತ್ ದೇವಲೋಕದಿಂದ ಮಹಾಯೋಗಿ ಮಹಾಶಿವನೇ ಬಂದಂತೆ ಆಗ್ತಾ ಇತ್ತು. ಅವರ ವರ್ಚಸ್ಸು, ಅವರ ಪ್ರತಿಭೆ, ಅವರ ಅಂತರಾಳದ ಮಂದಾಸ್ಮಿತ ಅದ್ಭುತವಾಗಿತ್ತು. ಅಲ್ಲಿ ಕುಳಿತುಕೊಂಡರೆ ಸಂಜೆ ರಾತ್ರಿ 10 ಗಂಟೆಯವರೆಗೂ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಬಂದವರನ್ನೆಲ್ಲ ಸಂತೈಸಿ ಅವರ ವಿಚಾರಗಳನ್ನು ಮನಸಾರೆ ಕೇಳಿ ಅವರೇ ಸ್ವಂತ ಬರೆದು ಅವರಿಗೆ ಉಪಹಾರ ಮಾಡೋದಕ್ಕೆ, ಪ್ರಸಾದ ಮಾಡೋದಕ್ಕೆ ಹೇಳ್ತಾ ಇದ್ರು. ಇದು ಪರಮ ಪೂಜ್ಯರು. ನನ್ನ ಶರಣ ಬಂಧುಗಳೇ, ನಾನು ನಿಮ್ಮಲ್ಲಿ ಒಂದು ವಿನಂತಿ ಹೇಳ್ತಾ ಇದ್ದೀನಿ, ಒಂದು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. 12ನೇ ಶತಮಾನದಲ್ಲಿದ್ದಂಥ ಬಸವಣ್ಣರ ನಾವು ನೋಡಿಲ್ಲ, ಆದರೆ 20ನೇ ಶತಮಾನದಲ್ಲಿದ್ದಂಥ ಬಸವಣ್ಣರ ಪ್ರತಿರೂಪರಾಗಿರತಕ್ಕ, ಸಾಕ್ಷಾತ್ ಶಿವನ ರೂಪರಾಗಿರ್ತಕ್ಕ, ಸಾಕ್ಷಾತ್ ಮಹಾಯೋಗಿ ಆಗಿರತಕ್ಕ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪಾದಗಳನ್ನು ಮುಟ್ಟಿದ್ದೇವೆ, ಅವರ ಹತ್ತಿರದಲ್ಲಿ ದರ್ಶನ ಮಾಡಿದ್ದೇವೆ, ಅವರ ಮಾತನ್ನು ಕೇಳಿದ್ದೇವೆ. ನಾವೇ ಧನ್ಯರು. ನಂತರ ಯುಗ ಪುರುಷ. ಯಾಕೆ ನಾವು ಯುಗ ಪುರುಷ ಅಂತ ಕರಿತೀವಿ? ಕೋಟಿಗೊಬ್ಬ ಯುಗ ಪುರುಷ, ಕೋಟಿಗೊಂದು ಯುಗ ಪುರುಷ. ಅವರು ಯಾವುದೇ ಆಕಾಂಕ್ಷೆಗಳನ್ನು ಪಟ್ಟಿಲ್ಲ, ಯಾವುದೇ ನನಗೆ ಕೀರ್ತಿ ನೇಮ ಬರಬೇಕು ಅಂತ ಆಕಾಂಕ್ಷೆ ಪಟ್ಟಿಲ್ಲ. ದೇಶ ವಿದೇಶಗಳಲ್ಲಿ ಹೋಗಿ ಅವರೊಂದಿಗೆ ಮಾತನಾಡಿ ನನ್ನ ಕೀರ್ತಿಯನ್ನು ಪ್ರಶಂಸೆಯನ್ನು ಮಾಡಬೇಕು ಅಂತ ವ್ಯಕ್ತಪಡಿಸಲಿಲ್ಲ. ಸಾಧಾರಣದ ಬದುಕು ನಾನು ಹಳೆ ಮಟ್ಟದಲ್ಲಿ ನೋಡಿದ್ದೇನೆ. ಅವರು ಒಂದು ಚಿಕ್ಕದಾಗಿರ್ತಕ್ಕ ಒಂದು ಯಾವುದು ಗಾರೆಗಚ್ಚಿನಲ್ಲಿ ಮಾಡಿದಂತ ಒಂದು ಮಂಚ, ಅದರಲ್ಲಿ ಅವರು ಮಲಗ್ತಾ ಇದ್ರು, ಅದರಲ್ಲಿ ಅವರು ಬದುಕುತ್ತಾ ಇದ್ರು, ಅದರಲ್ಲಿ ಸನಾತನಾಗಿತ್ತು. ಕೋಟ್ಯಾಂತರ ಭಕ್ತರ ಕಾಣಿಕೆ ಕೊಟ್ಟಿದ್ರು, ಕೋಟ್ಯಾಂತರ ಹಣ ಇತ್ತು. ಲಕ್ಸುರೀಸ್ ಆಗಿ ಎಸಿ ಹಾಕೊಂಡು ಸುಂದರವಾಗಿ ತೂಗು ಒಯ್ಯದಲ್ಲಿ ಒಡಬೋದಾಗಿತ್ತು. ಯಾಕೆ ಮಾಡಲಿಲ್ಲ? ಅವರಿಗೆ ಅದು ಬೇಕಿರಲಿಲ್ಲ. ಅವರು ಯೋಗಿಗಳಾಗಿದ್ದರು, ಅವರು ಸಾಧು ಸಂತರಾಗಿದ್ದರು, ಅವರು ಸಿದ್ಧ ಪುರುಷರಾಗಿದ್ದರು. ಅವರು ಹೇಳ್ತಾ ಇದ್ರು, 1 ರೂಪಾಯಿ 10 ರೂಪಾಯಿ ಬಂದರೆ ನನ್ನ ಮಕ್ಕಳಿಗಾಗತ್ತೆ, ದಾಸೋಹಕ್ಕಾಗತ್ತೆ, ಮಕ್ಕಳಿಗೆ ಯಾವ್ದಾದ್ರು ಒಂದು ರೂಮ್ ಕಟ್ಸಕ್ಕಾಗತ್ತೆ. ಎಂಥ ಒಂದು ತಮ್ಮದೇ ಆಗಿರತಕ್ಕ ಈ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕ ಕೊಡುಗೆಯನ್ನು ಕೊಡುವುದಕ್ಕೋಸ್ಕರವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಸದಾ ದುಡಿದು ಸುಮಾರು 111 ವರ್ಷಗಳ ದುಡಿದು ಬಾಳೆಯ ಹಣ್ಣಿನಂತೆ ತಲೆಬಾಗಿದರು ಅವರ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ. ಅವರ ಇನ್ನೂ ವಿಚಾರಗಳು ಬೇಕಾದಷ್ಟು ಇದ್ದಾವೆ. ಅವರು ಕೆಲಸಕ್ಕೆ ಹೋಗ್ತಾ ಇದ್ರು, ಟೈಮ್ ಆಗ್ಬಿಡ್ತಾರೆ.
ಹೇಗೆ ಮಕ್ಳು ಕರ್ಕೊಂಡು ಹೋದ್ರೆ ಮಕ್ಳು ಮಾತ್ರ ಕೆಲಸ ಮಾಡಿ ನಾನು ಇತ್ತು ಅಂತ ಹೇಳ್ತಿರ್ಲಿಲ್ಲ, ಯಾರನ್ನ ಕಳಿಸಿ ಹೋಗ್ತಿರ್ಲಿಲ್ಲ. ಅವರೇ ಸ್ವಂತವಾಗಿ ಬಂದು ಕಲ್ಲನ್ನು ಒತ್ತಿ ತೆಗೆದು ತಾವು ಒತ್ತಿ ತಲೆಯ ಮೇಲೆ ಇರಿಸಿ ಹೋಗ್ತಾ ಇದ್ರು. ಅನಂತರ ಬರ್ತಾ ಇದ್ರು ಅಡುಗೆ ಮನೆಗೆ, ಮಕ್ಕಳಿಗೆ ಊಟ ಹೇಗಿದ್ದಾವೆ, ಯಾವ ತರ ಇದ್ದಾವೆ, ಸಾರು ಇದೆಯೇ, ಅನ್ನ ಆಗಿದೆಯೇ, ಮುದ್ದೆ ಆಗಿದೆಯೇ ಅಂತ. ಎಷ್ಟೋ ಸಾರಿ ಸ್ವಾಮೀಜಿಯವರು ಅನ್ನವನ್ನ ಬಸಿದಿದ್ದಾರೆ, ಎಷ್ಟೋ ಸಾರಿ ಸ್ವಾಮೀಜಿಯವರು ಮುದ್ದೆಯನ್ನ ತಿರುವಿದ್ದಾರೆ, ಎಷ್ಟೋ ಸಾರಿ ಸಾಂಬಾರುಗಳನ್ನ ಅವರೇ ಮಾಡಿ ಅವರ ಅಮೃತ ಹಸ್ತದಿಂದ ಅವರ ಪ್ರಸಾದವನ್ನ ಬಂದ ಭಕ್ತಾದಿಗಳಿಗೂ ಮಕ್ಕಳಿಗೂ ಬಡಿಸಿದ್ದಾರೆ. ಇದು ಸ್ವಾಮೀಜಿಯವರ ಹೃದಯ ಶ್ರೀಮಂತಿಕೆ, ಸ್ವಾಮೀಜಿಯವರ ಎತ್ತರವಾಗಿರ್ತಕ್ಕಂಥ ಸ್ಥಾನಗಳಾಗಿವೆ. ಇವತ್ತು ಶ್ರೀ ಸಿದ್ಧಗಂಗಾ ಮಠ ನಾವು ಎಲ್ಲೋ ಇತಿಹಾಸ ಪುಟಗಳಲ್ಲಿ ನೋಡ್ತಾ ಇದ್ದೀವಿ. ನಳಂದ ವಿಶ್ವವಿದ್ಯಾನಿಲಯ ಇತ್ತು ಜಗತ್ತಿನಾದ್ಯಂತ ಅಂತ, ಸಾವಿರಾರು ಮಕ್ಕಳುಗಳು ದೇಶ ವಿದೇಶಗಳಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತು 20ನೇ ಶತಮಾನದಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ಸಹಜವಾಗಿ ನೋಡ್ತಾ ಇದ್ದೀವಿ. ಇದು ಯಾವುದು ಕನಸು ನನಸಲ್ಲ, ನನಸಾಗಿದೆ. ಅದು ಶ್ರೀ ಸಿದ್ಧಗಂಗಾ ಮಠ ಒಂದು ನಳಂದ ವಿಶ್ವವಿದ್ಯಾನಿಲಯವಾಗಿದೆ ಎಂಬತಕ್ಕದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಸ್ವಾಮೀಜಿಯವರು ಅಜ್ಞಾನದಿಂದ ಜ್ಞಾನಕ್ಕೆ, ಅಶಾಂತಿಯಿಂದ ಶಾಂತಿಗೆ, ಹಿಂಸೆಯಿಂದ ಅಹಿಂಸೆಗೆ, ಹೃದಯವಂತಿಕೆ ಜೀವನದ ಬದುಕನ್ನ ನಮ್ಮೆಲ್ಲರಿಗೂ ಕೊಟ್ಟಂದೆಂದರೆ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದಗಳಿಗೆ ಮತ್ತೊಮ್ಮೆ ನಾನು ಪಡಮಟ್ಟು ನಮಿಸುತ್ತಾ ಮುಂದುವರಿಸೋದಕ್ಕೆ ಅಂದರೆ ಇನ್ನೊಂದು ವಿಚಾರಗಳು ನಮಗೆ ಕೊಟ್ಟಿದ್ದಾರೆ. ಸಮಯ ಅವಕಾಶ ಇರೋದ್ರಿಂದ ಮಾತಾಡ್ತೀನಿ. 12ನೇ ಶತಮಾನದಲ್ಲಿ ಮಹಿಳೆಯರ ಸ್ಥಾನಮಾನಗಳು, ಅಲ್ಲಿ ಮಹಿಳೆಯರು ಎಂಥ ಪರಿಸ್ಥಿತಿ ಇತ್ತಂದರೆ ಅವರು 4 ಗೋಡೆಗಳ ಮಧ್ಯದಲ್ಲಿ ಬಂಧನದ ಸಂಕೋಲೆಗಳಲ್ಲಿ ಇದ್ದರು ಸರ್. ಅವಳಿಗೆ ಯಾವುದೇ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಹಕ್ಕುಗಳು ಇರಲಿಲ್ಲ. ಅವಳಿಗೆ ಕರ್ಮ ಸಿದ್ಧಾಂತವನ್ನು ವ್ಯಕ್ತಪಡಿಸಿದ್ದಾರೆ. ಪಿತೋ ರಕ್ಷತಿ ಕೌಮಾರೆ ನಾಸ್ತಿ ಸ್ವಾತಂತ್ರ್ಯಂ ನ ಹರ್ರತೆ. ಎಂತ ಒಂದು ವರ್ಡನ್ನು ಹಾಕಿಬಿಟ್ರು, ಎಂತ ಒಂದು ಯಾಕೆ ಹಾಕುದು? ಪುರುಷ ಪ್ರಧಾನವಾಗಿರ್ತಕ್ಕ ಸಮಾಜದಲ್ಲಿ ಮಹಿಳೆಗೆ ಯಾಕೆ ಸ್ವಾತಂತ್ರ್ಯವನ್ನು ಇರಲಿಲ್ಲ? ಪುರುಷ ಪ್ರಧಾನವಾಗಿರ್ತಕ್ಕ ಸಮಾಜದಲ್ಲಿ ಯಾಕೆ ಮಹಿಳೆಯರಿಗೆ ಸಮಾನತೆಯನ್ನು ಕೊಡಲಿಲ್ಲ? ಅವ್ರು ಹೇಳ್ತಾರೆ, ಮಹಿಳೆ ಬಾಲ್ಯದಲ್ಲಿ ತಂದೆಯ ಅಧೀನದಲ್ಲೋ, ಯೌವನದಲ್ಲಿ ತನ್ನ ಗಂಡನ ಅಧೀನದಲ್ಲೂ, ಮುಪ್ಪಿನಲ್ಲಿ ತನ್ನ ಮಗನ ಅಧೀನದಲ್ಲೂ ಅವಳಿಗೆ ಸ್ವಾತಂತ್ರ್ಯವೇ ಕೊಡಲು ಸಾಧ್ಯವಿಲ್ಲ ಅಂತ ಮನಸ್ಸು. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅವರು ಯಾವುದೇ ಕಾರಣದಿಂದ ಸಹ ಅಕ್ಷರ ಜ್ಞಾನವನ್ನು ಅಭ್ಯಾಸ ಮಾಡುವಾಗಿಲ್ಲ. ಯಾವುದೇ ಕಾರಣದಿಂದ ಅವರಿಗೆ ಧಾರ್ಮಿಕ ಹಕ್ಕುಗಳು ಇರಲಿಲ್ಲ. ಯಾವುದೇ ಕಾರಣದಿಂದ ಯಜ್ಞೋಪಪೀಠವನ್ನು ಅವರು ಧರಿಸುವ ಹಾಗೆ ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ವ್ಯಕ್ತಪಡಿಸಿದ್ದಾರೆ. ಇದು ಹೇಗೆ ಅಂದ್ರೆ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಯಾಕೆ ವ್ಯಕ್ತಪಡಿಸಿದ್ರು ಅಂತ ಈ ವರ್ಣನ ನಾವು ನೋಡಿದ್ರೆ, ಗುಹೇಶ್ವರ ಅಂತ ಪದವನ್ನು ಉಪಯೋಗಿಸಿರೋದು ನೋಡಿದ್ರೆ, ಹೆಣ್ಣನ್ನ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಅವರನ್ನ ದೈವತ್ವಕ್ಕೆ ಏರಿಸಿದ್ದಾರೆ, ದೇವತ್ವಕ್ಕೆ ವಹಿಸಿದ್ದಾರೆ. ಮಹಾದೇವಿ ಹೋಗಿದಾಗ ಅಕ್ಕ ಮಹಾದೇವಿ ಶರಣಾರ್ಥಿ ಅಂತ ಕರೀತಾರೆ ಅವರನ್ನ. ಈಗ 12ನೇ ಶತಮಾನದಲ್ಲಿ ಇದ್ದಂತ ಅನೇಕ ವರ್ಗದವರು, ಕೆಳವರ್ಗದವರು, ಮೇಲ್ವರ್ಗದವರು, ಮಧ್ಯಮ ವರ್ಗದವರು, ಅನೇಕ ಸ್ತ್ರೀಯರು, ಅವರಲ್ಲಿ ಕೆಲವರನ್ನು ಹೇಳ್ತಿ ಇಷ್ಟಪಡ್ತಾ ಇದ್ದೀನಿ. ರಾಯಮ್ಮ ಆಗಿರ್ಬೋದು, ಪುಣ್ಯಸ್ತ್ರೀ ಕಾಳವ್ವ ಆಗಿರಬಹುದು, ಕೇತಲ ದೇವಿ ಆಗಿರ್ಬೋದು, ಮಸಣ್ಣಮ್ಮ ಆಗಿರ್ಬೋದು, ಗುಗ್ಗವ್ವ ಆಗಿರಬಹುದು, ಲಕ್ಷ್ಮಮ್ಮ ಆಗಿರ್ಬೋದು, ಸೋಮಮ್ಮ ಆಗಿರಬಹುದು, ಅಡಪದ ಲಿಂಗಮ್ಮ ಆಗಿರಬಹುದು, ಲಕ್ಕಮ್ಮ ಆಗಿರಬಹುದು, ಕಸಗೊಳಿಸುವ ಸತ್ಯಕ್ಕ ಆಗಿರಬಹುದು, ಸೂಳೆ ಸಂಕವ್ವ ಆಗಿರ್ಬೋದು, ಚರ್ಮ ಹದ ಮಾಡುವ ಕಲ್ಯಾಣಿ ಆಗಿರ್ಬೋದು. ಇವರನ್ನೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವರೆಲ್ಲರೂ ಕೆಳವರ್ಗದವರಾಗಿದ್ದರು, ಕೆಳ ಸಮುದಾಯದವರಾಗಿದ್ದರು. ಶ್ರಮ ಮತ್ತು ರಕ್ತವನ್ನು ಬಸಿದು ತಮ್ಮ ಬದುಕನ್ನು ನೋಡಿಕೊಂಡಂತವರು. ಇಂಥವರಿಗೆ ಸಮಾನತೆಯನ್ನು ಯಾರು ಕೊಡ್ತಾ ಇದ್ರು? ಶ್ರಮಕ್ಕೆ, ಜೀವಕ್ಕೆ ಶ್ರಮ ಎಂಬ ಭಾವನೆಗೆ ಕಾಯಕ ಎಂದು ಕರೆದು ಬಸವಣ್ಣನವರು ಇವರನ್ನೆಲ್ಲರನ್ನು ತಂದುಕೊಂಡು ತಮ್ಮ ಅನುಭವ ಮಂಟಪದಲ್ಲಿ ಅವರಿಗೆ ಸಮಾನವಾಗಿರ್ತಕ್ಕ ಅವಕಾಶಗಳನ್ನು ಯಾರು ಕೊಟ್ಟಿದ್ದರೆ ಅದು 12ನೇ ಶತಮಾನದ ಅಣ್ಣ ಬಸವಣ್ಣನವರಾಗಿದ್ದರು. ಹೆಣ್ಣು ಮಾಯೆ ಎಂಬವರು ಹೆಣ್ಣು ಮಾಯೆಯಲ್ಲ, ಒಂದು ಮಾಯೆ ಎಂಬವರು ಒಂದು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬವರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಹಾಸಿಗೆ ಮಾಯೆ ಕಾಣ ಗುಹೇಶ್ವರ. ಅದಕ್ಕೆ ಹೇಳ್ತಿದ್ದಾರೆ, ನೀವೇನ್ ತಿಳ್ಕೊಂಡಿದ್ದೀರಪ್ಪ ಅಂದ್ರೆ, ಹೆಣ್ಣು ಒಂದು ಮಣ್ಣು ಮಾಯೆ ಅಂತ ಯಾಕೆ ನಮಗೆ ತಲೆ ಕಟ್ಟಿದ್ದೀರಾ? ಅದಕ್ಕೋಸ್ಕರವಾಗಿ ತೆಗೆದು ಹಾಕಿ ನಿಮ್ಮ ಮನದೊಳಗಿರತಕ್ಕ ನಿಮ್ಮ ಚಂಚಲ ಬುದ್ಧಿ ಇದೆಯಲ್ಲ, ಅದು ಮಾಯೆ ಎಂದು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಹೆಣ್ಣಿಗೆ ತಮ್ಮದೇ ಆಗಿರ್ತಕ್ಕ ಉನ್ನತವಾಗಿರ್ತಕ್ಕ ಸ್ಥಾನಮಾನಗಳು ಕೊಟ್ಟಿದ್ದರು. ಇವತ್ತು ಕೆಳವರ್ಗದವಾಗಿರ್ತಕ್ಕ ರಾಯಮ ಆಗಿರಬಹುದು,
ಸತ್ಯಕ್ಕಾಗಿರ್ಬೋದು, ಸಂಘವಾಗಿರ್ಬೋದು, ಕಲ್ಯಾಣವಾಗಿರ್ಬೋದು, ಅವರನ್ನ ಸಮಾನವಾಗಿ ಅನುಭವ ಮಂಟಪಾಠದ ಹೇಳ್ತಾ ಇದ್ದಾರ. ಅದರಲ್ಲಿ ಅಧ್ಯಕ್ಷ ಸ್ಥಾನವಾಗಿರ್ತಕ್ಕ ಪ್ರಭುದೇವರು ಅಂತ ಹೇಳ್ತಾ ಇದ್ದಾರ, ಅಣ್ಣ ಬಸವಣ್ಣ ಅಂತ ಹೇಳ್ತಾ ಇದ್ದಾರ. ಅವ್ರಿಗೆಲ್ಲರೂ ಸಮಾನವಾಗಿ ಅವಕಾಶವನ್ನು ಯಾರಾದರೂ ಮಾಡಿಕೊಟ್ಟಿದ್ದಾರೆ, ಅದು ಅಣ್ಣ ಬಸವಣ್ಣನವರು. ಅನುಭವ ಮಂಟಪದಲ್ಲಿ ಪ್ರಪ್ರಥಮವಾಗಿ ಏನಾದರೂ ಧ್ವನಿಯನ್ನು ಕೊಟ್ಟಿದ್ದಾರೆ ಹೆಣ್ಣಿಗೆ, ಅದು ಬಸವಣ್ಣನವರು. ಹೆಣ್ಣಿಗೆ ಪ್ರಪ್ರಥಮವಾಗಿ ಅಕ್ಷರಾಭ್ಯಾಸವನ್ನು ಕೊಟ್ಟಿದ್ದಾರೆ, ಅದು ಅಣ್ಣ ಬಸವಣ್ಣನವರು. ಕನ್ನಡ ಭಾಷೆಯನ್ನ ಕೆಳವರ್ಗದವರಿಗೆ ಕಲಿಸಿ ಅವರನ್ನ ವಚನಕಾರ್ತಿಯರಾಗಿ ಸುಮಾರು 33 ವಚನಕಾರ್ತಿಯರು ಸಿಕ್ಕುವಂತೆ ಮಾಡಿದ್ದಾರೆ, ಅದು ಅಣ್ಣ ಬಸವಣ್ಣನವರು. ಹಾಗಾದರೆ 12ನೇ ಶತಮಾನದಲ್ಲಿ ಹೆಣ್ಣಿಗೆ ಪೂಜ್ಯತೆ ಇತ್ತು, ಉನ್ನತ ಸ್ಥಾನಮಾನವನ್ನು ಕೊಟ್ಟರು, ಸರಿ ಸಮಾನತೆಯನ್ನು ಕೊಟ್ಟರು, ಬದುಕಿನಲ್ಲಿ ಅವರಿಗೆ ಸಂಕೋಲೆಗಳನ್ನು ಕಿತ್ತು ಒಗೆದು ಸರಿ ಸಮಾನತೆಯನ್ನು ಕೊಟ್ಟರು, ಅದು 12ನೇ ಶತಮಾನ ಅಣ್ಣ ಬಸವಣ್ಣನವರು. ತಾಯಿ ಮೊದಲ ಗುರು ಎಂಬತಕ್ಕಂಥದ್ದು. ನನಗೆ ಇನ್ನೊಂದು, ನಾನು ಇತಿಹಾಸದ ಅಧ್ಯಾಪಕನಾಗಿ ಒಂದು ಮಾತು ನನಗೆ ನೆನಪು ಬರ್ತಾ ಇದೆ. ಮಕ್ಕಳಿಗೆ ಪಾಠ ಮಾಡಕ್ಕೆ ಹೋಗಿದ್ದಾಗ ಇತಿಹಾಸದಲ್ಲಿ ಸತಿ ಪದ್ಧತಿ ಅಂತ ಒಂದು, ಸತಿ ಸಾಗಮನ ಅಂತ ಒಂದು, ಇದು ಎಂತ ಒಂದು ಕ್ರೂರವಾಗಿರ್ತಕ್ಕ ಪಾಠ ಇದೆ. ಆಗ ಬಾಲ್ಯ ಹೋಮನ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಗಂಡು ಹುಡುಗ ಅಥವಾ ಗಂಡ ಹತ್ತು ಹೋದರೆ ಚಿಕ್ಕದಾಗಿರ್ತಕ್ಕ 13-12 ವರ್ಷದ ವಯಸ್ಸಿನ ಹೆಣ್ಣು ಮಗುವನ್ನ ತೆಗೆದುಕೊಂಡು ಹೋಗಿ ಕೈ ಕಾಲು ಗಟ್ಟಿ ತೆಗೆದುಕೊಂಡು ಹೋಗಿ ಬೆಂಕಿಯ ಮಧ್ಯದಲ್ಲಿ ಎಸೆಯುತ್ತಿದ್ದರು. ಯಾವ ಭಾವನೆ ಹೇಳ್ತಾ ಇದ್ದಾರೆ? ಸ್ವರ್ಗ ಸಿಗುತ್ತೆ ನಿನಗೆ, ಕೈಲಾಸ ಸಿಗುತ್ತೆ ನಿನಗೆ, ವಿಷ್ಣುಲೋಕಕ್ಕೆ ಹೋಗಿ ವೈಕುಂಠದಲ್ಲಿ ಇರ್ತೇನೆ ನಿನಗೆ. ಇಂಥ ಒಂದು ಕಟ್ಟು ಕಥೆಗಳಿಂದ ಆ ಅಭಯನ್ನ ಎಷ್ಟುವಾಗಿ ಹತ್ಯೆ ಮಾಡಿ ಇರ್ತಾ ಇದ್ದರು. ಇಂಥ ಒಂದು ಬೆಳವಣಿಗೆಯಿಂದ ಹೋರಾಡಿರ್ತವರೇ ಈ ಪಾಠವನ್ನು ಮಾಡಿ ಹೋದಾಗ ಹೆಣ್ಣು ಮಕ್ಕಳು ಬರ್ತಾರೆ, ಕಣ್ಣೀರು ಹಾಕ್ತಾರೆ, ನನಗೂ ಹೃದಯ ನೋವಾಗುತ್ತೆ. ಇಂಥ ಒಂದು ಕಠಿಣ ಪರಿಸ್ಥಿತಿಯನ್ನ ಇವತ್ತು ಸಹ ಅಣ್ಣ ಬಸವಣ್ಣನವರು ಕೊಟ್ಟರು ಬಡಿ ನಮಗೆ ಸಮಾನತೆಯನ್ನು ಕೊಟ್ಬಿಟ್ಟ, ನಮ್ಗೆಲ್ಲರಿಗೂ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟ, ಮಹಿಳೆಯರ ಲಿಂಗವನ್ನು ಧರಿಸಿ ಪೂಜೆಯನ್ನು ಮಾಡಿ ಅಂತ, ಈ ಪೂಜೆ ಧರಿಸಿ ಅಂತ, ನಮ್ಮಂತೆ ಸರಿ ಸಮಾನ ಅಂತ. ಯಾಕೆ ಅವರು ನಮ್ಮ ಕರ್ಮ ಸಿದ್ಧಾಂತದ ವ್ಯಕ್ತಪಡಿಸಿದ್ರು? ಮಹಿಳೆಯರನ್ನ ಮಡಿ ಮೈಲಿಗೆ ವ್ಯಕ್ತಪಡಿಸಿದ್ರು, ನೀವು ಹೊರಗಿನಗಳು ಅಂತ ವ್ಯಕ್ತಪಡಿಸಿದ್ರು. ಯಾಕೆ ಏನು ಮಡಿ ಮೈಲಿಗೆ ಎಂಬತಕ್ಕದ್ದನ್ನು ಹೇಳ್ತಾ ಇದ್ದಾರೆ ಅವರು? ನೀನು ಅವಳು ಮೈಲಿಗೆ ಆಗ್ತಿದ್ದಾಳೆ ಅಂತಕ್ಕದ್ದನ್ನು ವ್ಯಕ್ತಪಡಿಸ್ತಾರೆ, ಅವಳು ಜನ್ಮರಾಗಕ್ಕಾಗ ವ್ಯಕ್ತಪಡಿಸ್ತಾರೆ. ಇದು ವೈಜ್ಞಾನಿಕವಾಗಿ ಇದು ಸತ್ಯವಾಗಿ ಹೇಳ್ತಾ ಇದ್ದೀನಿ. ವೈಜ್ಞಾನಿಕವಾಗಿ ಅವರು ಚಿಂತನೆ ಮಾಡಿದ ಬಸವಣ್ಣನವರು ಇದು ಪ್ರಕೃತಿಯ ಸ್ವರೂಪವಾಗಿರ್ತಕ್ಕದ್ದು. ಎಲ್ಲರೂ ಸಹ ಸಮಾನವಾಗಿರ್ತಕ್ಕದ್ದು. ನಿನ್ನಲ್ಲಿ ಹೆಂಗಳು ಬರೋದಿಲ್ವಾ, ನಿನ್ನಲ್ಲಿ ನೆಗಡಿ ಬರಲ್ವಾ, ನಿನ್ನಲ್ಲಿ ಕಿವಿ ಗುಡ್ಡೆ ಬರಲ್ವಾ, ಇದನ್ನು ಅವರು ವ್ಯಕ್ತಪಡಿಸಿದ್ದಾರೆ ನಮ್ಮ ಬಸವಣ್ಣನವರು. ಅದಕ್ಕಾಗಿ ಮಹಿಳೆಯರಿಗೆ ಸಮಾನವಾಗಿ ಏನೋ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ನೈತಿಕ ಶಿಕ್ಷಣದ ಹಕ್ಕುಗಳನ್ನು ಕೊಟ್ಟರು, ಅದು 12ನೇ ಶತಮಾನದಲ್ಲಿ. ಇವತ್ತು ಮಹಿಳೆಯರು ನಮ್ಮ ಒಳ್ಳೆವರ ಶಿವಾಲಯ ಮಾಡುವವರೆಗೆ ನಾನೇನು ಮಾಡದೆ ಬಡವನಯ್ಯ, ನನ್ನ ಕಾಲೇ ಕಂಬ ದೇಹಿಗೆ ದೇವರ ತೆರವೆ ಒಂದ ಕಲ್ಸನಯ್ಯ, ತವರ ಕಲಿವಂತ ಸಂಗಮ ಕಲಿವಿಲ್ಲ ಕಾಣಕೊಡ ಸಂಗಮ ದೇವ. ಮಹಿಳೆಯರಿಗೆ ಉನ್ನತವಾಗಿರ್ತಕ್ಕ ಸ್ಥಾನಮಾನಗಳನ್ನು ಕೊಟ್ಟರು, ಮಹಿಳೆಯರಿಗೆ ಬದುಕುವ ಹಕ್ಕನ್ನು ಕೊಟ್ಟರು, ಮಹಿಳೆಗೆ ಜೀವಿಸುವ ಹಕ್ಕನ್ನು, ಮಹಿಳೆಗೆ ಧಾರ್ಮಿಕ ಕೃತಿಗಳನ್ನು ಪೂಜಿಸುವ ಹಕ್ಕನ್ನು ಕೊಟ್ಟರು. ಆ ಮಹಾನುಭಾವ ಬಸವಣ್ಣನವರಿಗೆ, ಆ ಮಹಾನುಭಾವರಿಗೆ ತಕ್ಕ ಬಸವಾದಿ ಶರಣರಿಗೆ ನಾನು ಪ್ರಣಾಮಗಳನ್ನು. ಇನ್ನ ಮುಖ್ಯವಾಗಿ ಇದರ ಕೇಂದ್ರ ಬಿಂದು, ಇವತ್ತೊಂದು 2 ಮಾತನ್ನು ಮುಗಿಸ್ಬಿಡ್ತೀನಿ. ಕೇಂದ್ರ ಬಿಂದುವಾಗಿರ್ತವೆ ನಮ್ಮೆಲ್ಲರಿಗೂ ತಾಯಿಯ ಋಣ, ತಂದೆಯ ಋಣ, ದೇವರ ಋಣ. ತಾಯಿಯ ಮಮತೆ ಅಂತ ಇದೆಯಲ್ಲ, ತಾಯಿಯ ಋಷಿ ಅಂತ ಇದೆಯಲ್ಲ, ಅಂತ ಋಣ ಪ್ರತಿಯೊಬ್ಬರಿಗೂ ಸಹ ಜಗತ್ತಿನಲ್ಲಿ ಜೀವರಾಶಿಗಳ ಉದಯೋನ್ಮುಖವಾಗಬೇಕಾದರೆ ಮಹಿಳೆ ಬೇಕು. ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೂ ಬದುಕನ್ನು ಕೊಡಬೇಕಾದರೆ ತಾಯ್ತನ ಬೇಕು. ತಾಯಿಯ ಋಣವನ್ನು ಯಾರೂ ಸಹ ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು 90 ವರ್ಷದ 90 ವಸಂತಗಳನ್ನು ಕಂಡಿರ್ತಕ್ಕ ಮಾತೆಯವರಾಗಿರ್ತಕ್ಕ ಶ್ರೀ ಜಾಹ್ನವಿ ತಾಯಿಯವರು ನಮ್ಮ ಶ್ರೀ ದೊಡ್ಡಜಟ್ಟ ಗ್ರಾಮದವರಾಗಿದ್ದಾರೆ. ನಾನು ಅವರನ್ನ ಸಣ್ಣ ಚಿಕ್ಕನಿಂದ ನಾವು ಬಲ್ಲೆ. ಅವರ ಬದುಕು, ಅವರ ಜೀವನ,
ಅವರ ಸರಳತೆ, ಅವಳ ಸರಳ ಭಾವನೆಗಳನ್ನು ನಾನು ಚೆನ್ನಾಗಿ ಬಂದಿದ್ದೆ. ಅವತ್ತು ನಮ್ಮ ಸದಾಶಿವಪ್ಪನವರು ಹೇಳೋದು, ಅವರ ಹುಟ್ಟಿದ ಊರು ದೇವಕಲ್ಲು ಗ್ರಾಮ, ಪಟ್ಟ ಊರು ದೊಡ್ಡ ಜಟಕ ಗ್ರಾಮ. ಇಂಥ ಇದೆ ಎರಡು ಊರಿಗೂ ಎರಡು ಮನೆಗಳಿಗೂ ಅವರು ಹುಲ್ಲು ತರಲಿಲ್ಲ. ತಂದರು ಏನು? ಹೂವು ತಂದರು. ಹುಲ್ಲು ತಾರದೆ ಹೂವು ತರದೇನು ಎಂತ ಮುಗಿಗೆ ಎಂಥ ಒಂದು ಬೆಳವಣಿಗೆಗಳನ್ನು ವ್ಯಕ್ತಪಡಿಸಿದರು. ಶರಣ ಸತಿ ಲಿಂಗಪತಿ ಎಂಬ ಭಾವನೆಯನ್ನು ಇಟ್ಟುಕೊಂಡಂತವರು ದೊಡ್ಡ ಜಟಕ ಗ್ರಾಮದಲ್ಲಿ ಎಷ್ಟು ಒಂದು ಬದುಕನ್ನು ಮಾಡುವುದು ಅಂತ ಹೇಳಿದ್ರೆ, ಆ ಬದುಕಿನ ಬವಣೆಯ ಚಿತ್ರಗಳನ್ನು ತಿಳಿಸಲು ಹೋದರೆ ಅದಕ್ಕೆ ಪದಗಳೇ ಸಾಧ್ಯ ಇಲ್ಲ. ಅವರು 4 ಜನ ಮಕ್ಕಳುಗಳು, ಪತಿಗೆ ತಾನು ಹೆಗಲ ಪಟ್ಟಂತವರು, ತಾವು ಆಧಾರ ಸ್ತಂಭವಾಗಿ ನಿಂತವರು, ತಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಕ ಮಾಡಬೇಕಾಗಿತ್ತು. ಆ ಕಾಯಕದಲ್ಲಿ 4 ಮಕ್ಕಳನ್ನು ಸಾಕಬೇಕಾಗಿತ್ತು. ದಿನನಿತ್ಯವೂ ಕೃಷಿ ಬದುಕಿನಲ್ಲಿ ಹೋಗಬೇಕಾಗಿತ್ತು. ಇಂಥ ಒಂದು ಸಂಸಾರದ ಸಾಗರದ ಧರೆಯಲ್ಲಿ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ಅವರಲ್ಲಿ ಗೊತ್ತಿದೆ. ದಾಸೋಹ ಮತ್ತು ಜಂಗಮ ಸೇವೆಯನ್ನು ಸಹ ಮಾಡ್ಕೊಂತ ಇದ್ರು. ಅಂಥದ್ದಲ್ಲಿ ನಮ್ಮ ಸದಾಶಿವಪ್ಪನವರು ತಮ್ಮ ತಾಯಿಯನ್ನ ಆರೈಕೆ ಮಾಡುವ, ನೋಡಿಕೊಳ್ಳುವ ಒಂದು ಅದೃಷ್ಟ ಸುಯೋಗ ಅವ್ರಿಗೆ ಮಾತ್ರ. ಅವ್ರಿಗೆ 4 ಜನ ಮಕ್ಕಳಿರ್ಬೋದು, ನನ್ನ ತಾಯಿಗೂ 4 ಜನ ಮಕ್ಕಳಿರ್ಬೋದು, ಬೇರೆ 8 ಜನ ಮಕ್ಕಳಿರ್ಬೋದು. ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅವಕಾಶ ಸಿಕ್ಕುವುದು ಯಾರಿಗೋ ಪುಣ್ಯವಂತರಿಗೆ ಒಬ್ಬರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಅಂತ ಪುಣ್ಯವಂತರು ಯಾರಾದ್ರೂ ಇದ್ದರೆ, ಇವತ್ತು ಅವಕಾಶ ಇದ್ದರೆ ಅದು BS ಸದಾಶಿವಪ್ಪನವರು. ನಾವು ಅವರು ತಾಯಿಯ ಋಣ. ನನಗೆ ಒಂದ್ಸತಿ ಯಾವ ರೀತಿ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಅಂತಂದ್ರೆ, ಅವರು ಸಿದ್ಧಗಂಗಾ ಮಠದಲ್ಲಿದ್ರು, ಇನ್ನೊಬ್ಬ ಮಗ ಸಹ ಸಿದ್ಧಗಂಗಾ ಮಠದಲ್ಲೇ ಇದ್ರು. ತಾಯಿ ಹೃದಯ ಎಷ್ಟು ಮಿಡಿತದೆ ಇರೋದಕ್ಕೆ. ನಾನು ಊರಿಗೆ ಬಂದ್ಬಿಟ್ಟಿದ್ದೆ ಅಂತ, ಮತ್ತೆ ಹೋಗೋಕೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಲ್ಲ, ಹೋಗುವ 2 ದಿವಸ 3 ದಿವಸ ರಜಾ ಕೊಟ್ಟಿರ್ತಾರೆ. ಆ ಹೋಗ್ಬೇಕ ಸಂದರ್ಭದಲ್ಲಿ ತಾಯಿ ಯಾವಾಗ ಹೋಯ್ತಿಯಪ್ಪ, ಯಾತಕ್ಕೆ ಹೋಯ್ತಿ, ಯಾವಾಗ ಹೋಯ್ತಿ ಅಂತ ಬಂದು ಮಾಡಿದ ಕಲ್ಸಂತಿರೋರು. ಯಾಕೆ ಹೇಳಿ? ರೊಟ್ಟಿ ಕೊಡೋದಕ್ಕೆ. ರೊಟ್ಟಿ, ಕಾಯಿ ಪುಡಿ, ಚಟ್ನಿ ಪುಡಿ, ಆ ಕಮ್ಮಿಟ್ಟು ಬಡ್ಡೆಗಳು ಇಷ್ಟು ತುಂಬಿ ಕಟ್ಬಿಟ್ಟು, ನನಗೆ ನಾವು ಶಾಸ್ತ್ರ ಕೊಡ್ತೀರಪ್ಪ, ಹೆಂಗಾರ ಮಾಡಿ ಬಸ್ ತಕ್ಕ ತಗೊಂಡ್ಕೊಡೋದು. ಅವ್ರು ಕೊಟ್ಟಿದ್ದೆ ಹೆಚ್ಚಲ್ಲ, ಅದ್ರಲ್ಲಿದ್ದಂತ ಪ್ರೀತಿ ಇದೆಯಲ್ಲ, ಅದರಲ್ಲಿದ್ದಂತ ವಾತ್ಸಲ್ಯ ಇದೆಯಲ್ಲ, ಅದು ಮಾತು ಅನುಕಂಪ ಇದೆಯಲ್ಲ, ಇವತ್ತು ಎಷ್ಟು ದುಡ್ಡು ಕೊಟ್ಟರು ಅದು ಸಾಲ. ಆಮೇಲೆ ಒಂದ್ ದಿವಸ ಬಂದು ನಮ್ಮ ಊರಿಗೆ, ನನಗೆ ಸ್ವಲ್ಪ ದೊಡ್ಡವರು ನನಗೆ ಸ್ವಲ್ಪ ನನಗೆ ಸ್ವಲ್ಪ ಗೈಡ್ ಗಿಡ ಮಾಡೋದಕ್ಕೆ ಹೆದರ್ಕೊಳ್ಬೇಕು. ಬಣ್ಣ ಮನೆಗೆ ಹೇಳ್ತಾರೆ. ಮನೆಗೆ ಹೋದೆ, ನಾನು ಮನೆಗೆ ಹೋದೆ, ರೊಟ್ಟಿ ಮಾಡಿದ್ರು ಅವರು. ರೊಟ್ಟಿ ತಿನ್ನು ಅಂತ ನಾವು 1 ರೊಟ್ಟಿ ತಿನ್ನೋಕೆ ಸಾಕು. ಟೂರಿಸ್ಟ್ ದಪ್ಪ ಮಂದಾಗಿ ಮಾಡ್ತಿದ್ದಾರೆ. 2 ರೊಟ್ಟಿ ಹಾಕ್ಬಿಟ್ಟು ಅದಕ್ಕೆ ಹುಚ್ಚಲ್ ಚಟ್ನಿ ಮತ್ತು ಹುಳ್ಳಿಕಾಳು ಖಾರ ತಿಂದು ಸಾಕಾಗಿತ್ತು. ಮನೆಗೆ ಬಂದು ಇಷ್ಟು ಇಲ್ಲಿ ಕುಚ್ಚಿ ಹೊಡೆದು ಕೊಟ್ಟಿದ್ದೆ, ಊಟನೇ ಮಾಡೋಕ್ಕಾಯ್ತದಲ್ಲ, ಆಕ್ಟಿವ್ಸ್ ಕಳಿಸ್ಬಿಟ್ಟಿದ್ದು ನನಗೆ. ಇವತ್ತು ಸಹ ಅವರು ಕೊಟ್ಟಿದ್ದ ಪ್ರಸಾದ, ಅವ್ರು ಕೊಟ್ಟಿದ್ದ ರೊಟ್ಟಿ ನನಗೆ ನೆನಪಾಗಿ ಉಳಿದಿದೆ. ಅವರಿಗೆ ಇನ್ನೊಮ್ಮೆ ನಾನು ಕೈ ಬಿಡ್ತಾ ಇದ್ದೆ. ನನಗೆ ಇನ್ನೊಂದು, ಕೋಟಿ ವಿದ್ಯೆಗಳ ಮುಂದೆ ಮೇಟಿ ವಿದ್ಯೆ ಬೇಕು ಅಂತ ನೀವು ನೋಡಿದಂಗಿರ್ಬೋದು. ಅವ್ರೇನು ಅಕ್ಷರ ತಿಳಿದಿಲ್ಲ ತಿಳ್ಕೊಂಡಿರ್ಬೋದು, ಅವ್ರೇನು ಬುದ್ಧಿವಂತ ಅನ್ನೋ, ಬಹಳ ಬುದ್ಧಿವಂತಿಕೆ ಇದೆ, ಬಹಳ ಜ್ಞಾನ ಇದೆ. ಅಷ್ಟೊಂದು ಬುದ್ಧಿವಂತಿಕೆ ಇರುತ್ತಾನೆ. 4 ಜನ ಮಕ್ಕಳನ್ನ ಒತ್ತು ಎತ್ತು ಕುತ್ತು ಕೊಟ್ಟು ಸಾಕಿ ಬೆಳೆಸಿ ಇಲ್ಲಿವರೆಗೂ ಸಾಕಿ ದಾರಿ ತೋರಿಸಿದ್ದು. ಎಷ್ಟು ಬುದ್ಧಿವಂತೆ ಅಂತಂದ್ರೆ, 4 ಜನ ಮಕ್ಕಳಿದ್ದಾರೆ ಅಂತ ಸಾಕಾಗದಿಲ್ಲ ಅಂತ ಹೇಳಿ ಆ ಸಿದ್ಧಗಂಗಾ ಮಠದ ಸಿದ್ಧ ಪುರುಷರ ಪಾದಕ್ಕೆ ತೆಗೆದುಕೊಂಡೋಗಿಟ್ಬಿಟ್ಟು, ಸಿದ್ಧ ಪುರುಷರೇ, ಮಹಾಸ್ವಾಮಿಗಳೇ, ನಿಮ್ಮ ಪಾದಕ್ಕೆ ಹಾಕಿದ್ದೀನಿ, ನೀವು ನೀರೆಲ್ಲ ಹಾಕಿ ಪಾಲ್ಗರ ಹಾಕಿ ಹಾಕು. ಇದು ಬುದ್ಧಿವಂತಿಕೆ ಅಲ್ಲವೇ? ಇಂಥ ಮಾತೆ ತನ್ನ ಮಕ್ಕಳಿಗೋಸ್ಕರವಾಗಿ ಎಷ್ಟು ದುಡಿದ್ದಾರೆ. ಇಂಥ ಮಾತೆಯನ್ನ ಪಡೆದಂತ ನಾವೆಲ್ಲರೂ ಸಹ ಧನ್ಯರು. ನಾನು ಹೇಳ್ತೀನಿ, ತಾಯಿಯ ಋಣಿಯನ್ನು ನಿಜವಾಗಲೂ ತೀರ್ಸಕ್ಕಾಗೋದಿಲ್ಲ. ಪ್ರಕೃತಿ ಸ್ವರೂಪ ಅದು. ತಾಯಿ ತಂದೆ ಯಾರು ಬರಕ್ ಸಾಧ್ಯ? ಪುರುಷರಿಗೆ ಸಾಧ್ಯತೆ ಇಲ್ಲ, ಮಹಿಳೆಯರಿಗೆ ಸಾಧ್ಯ. ಅವೆಲ್ಲ ಪ್ರಕೃತಿಯಲ್ಲವೇ. ಆ ಹೃದಯ ಮಿಡಿಯುತ್ತದಲ್ಲ, ಹೃದಯ ಇದೆಯಲ್ಲ, ಅದು ತೀರ್ಸಕ್ಕಾಗೋದಿಲ್ಲ. ನಾನು ತಾಯಿಯ ಋಣ ಸಾಗರದಷ್ಟಿದೆ, ತಾಯಿಯ ಋಣ ಬೆಟ್ಟದಷ್ಟಿದೆ. ಅದನ್ನು ತೀರ್ಸಕ್ ಸಾಧ್ಯವೇ? ಸದಾಶಿವಪ್ಪನ ತೀರ್ಸಕೊಂಡಿದ್ದಾರೆ, ಕೈ ಮುಗಿತೀನಿ. ಅದು ಎಷ್ಟು ತೀರ್ಸರು? ಅವ್ರು ಸಾವಿಸಿ ಸ್ವಲ್ಪ ಕಡಿಮೆ ಮಾಡ್ಬೋದು, ಹಾಗೆ ಋಣ ಉಳಿತಿದೆ ನೀವು ಸ್ವಲ್ಪ. ಅಂಥ ಋಣವನ್ನ ಇವತ್ತು ಅವರು ಎಲ್ಲರ ಮುಂದೆ ಅವರು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದಾರೆ. ಸಾಧ್ಯ ಇಲ್ಲ. ಇಂಥ ನನಗೆ ಇವತ್ತು ಒಳ್ಳೆಯ ಸಮಾರಂಭ ಅಂತ ಇಷ್ಟು 90 ವರ್ಷ ವಯಸ್ಸಾಗಿರುವ ತನ್ನ ತಾಯಿಯ ಬದುಕನ್ನ ನೋಡಿ ನೆನೆದು, ಅವರ ಹಸುಗಳು ಸಾಕಿದ್ದು, ಕೃಷಿ ಮಾಡಿದ್ದು, ಗದ್ದೆಯಲ್ಲಿ ಹೊತ್ತಿದ್ದು, ಗದ್ದೆಯಲ್ಲಿ ಕಳೆ ಕಿತ್ತಿದ್ದು, ನಾಟಿ ಹಾಕಿದ್ದು, ಬರಿಗಾಲಲ್ಲಿ ಹೋಗಿದ್ದು, ಇವೆಲ್ಲ ನೋಡಿದಾಗ ನಿಜಕ್ಕೂ ಎಷ್ಟು ಸಾಗರವನ್ನ ಎಂತ ಸಾಗರ, ಸಂಸಾರವೆಂಬ ಸಾಗರವನ್ನ ದಾಟಿ ಬಂದಿದ್ದಾರೆ.
ಮೊದಲೇ ಬಸವಣ್ಣವರು ಹೇಳ್ತಿದ್ದಾರೆ, ಕೊಳಲಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ತೇಲಲ್ಲಿ ಏರು, ಇತ್ತ ಮುಳುಗಲು ಏರು, ಇಂತಿಪ್ಪ ಸಂಸಾರ ಸರದಿಯನ್ನು ಸಾಗಿಸು. ಅಂತ ಒಂದು ಸಂಸಾರ ಸರದಿಯನ್ನು ಸಾಕಿದ್ರೆ ಅದು ಶ್ರೀ ಮಾತೆಯಾಗಿರ್ತಕ್ಕಂಥ ಜಾಣರಿದ್ದಾರೆ. ನಾನು ಇದಕ್ಕೆ ಗಂಟಾಪುಷ್ಪವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಂತಹ ಒಂದು ಬೆಳವಣಿಗೆಗಳಲ್ಲಿ ತಾಯಿಯವರನ್ನ ಆಶೀರ್ವಾದ ಅಷ್ಟಿಷ್ಟಲ್ಲ, ನನಗೆಲ್ಲ ಕೇಳೋದಿಷ್ಟೇನ. ಇಂಥ ಮಾತೆಯವರನ್ನ ಅವರನ್ನ ಕರೆಸಿ ಸನ್ಮಾನ ಮಾಡ್ತಿರಲ್ಲ, ಅಂತ ಸಮಾರಂಭಕ್ಕೆ ಹೋಗಿ ಅವರನ್ನ ಮಾತನಾಡಿಸಿ ನೋಡಿ ದರ್ಶನ ಪಡೆದು ಭಾಗ್ಯ ಪಡೆದು ನಿನಗೂ ಅಂತ ನನಗೂ ನಿನ್ನಂತ ಶಕ್ತಿಯನ್ನು ನನಗೂ ಕೊಡವ, ನಾನು ಸಹ ಸಾಕದಲ್ಲಿ ಇರಬೇಕಾಗಿದ್ದಾರೆ, ಧೈರ್ಯ ತುಂಬವ ಅಂತ ಕೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ನಾನು ಇಷ್ಟೆಲ್ಲ ಆದ ಮೇಲೆ ನನಗೆ ಸದಾಶಿವಪ್ಪನವರು ನಮಗೆ ಒಂದು ರೀತಿ ಮಾರ್ಗದರ್ಶಕರು, ಗುರುಗಳು ಆಗಿದ್ದರು. ಸಾಕಷ್ಟು ಅನೇಕ ಸಾರಿ ನನಗೆ ಚಿಂತನೆಗಳನ್ನು ಕೊಟ್ಟಿದ್ದು, ಅವ್ರಿಗೂ ಸಹ ನಾನು ಮುಗಿಸ್ತಾ ಇದ್ದೀನಿ. ನಾನು ಒಂದು ಹೇಳಿದ್ರು, ಈ ಒಂದು 15 ತಿಂಗಳಲ್ಲೂ ನೀವು ಬರ್ಬೇಕಪ್ಪ, ನೀನು ಬಂದು ಎಲ್ಲ ಮಾತಾಡಬೇಕು ನನ್ನ ತಾಯಿಯರು. ಅವಾಗ ಅನಿಸ್ತು, ಆ ತಾಯಿ 90 ವರ್ಷಗಳನ್ನ ದಾಟಿದ್ದಾರೆ. ಇವತ್ತು ನೋಡಿ ಎಷ್ಟು ಸೌಜನ್ಯ, ಎಷ್ಟು ವರ್ಚಸ್ಸು, ಎಲ್ಲರಿಗೂ ಬರಕ್ಕೆ ಸಾಧ್ಯತೆ ಇಲ್ಲ. ಬರಬೇಕು ನಮ್ಮ ಮುಂಪತಿ ನಮ್ಗೆಲ್ಲ ಬರುತ್ತಾ ಇಟ್ಟು ಬರತಕ್ಕಂಥದ್ದನ್ನು ಆ ಬೆಳವಣಿಗೆಗಳನ್ನ ಕಂಡಿದ್ದಾರೆ. ಅಂತ ಮಾತೆಯ ಪಾದಗಳನ್ನು ನಾವು ಮುಟ್ಟಿಸಿ ಮಾಡಬೇಕಾಗಿದೆ. ನಾನು ಅವಳ ಬಗ್ಗೆ ಲಾಸ್ಟಿನ ಮಾತ್ರ ಓದಿಸ್ತೀನಿ ಅಂತ ಮಾಡಿದ್ದೆ. ನನಗೆ ಮುಗಿಸ್ಬಿಡಲ್ಲ, ಮುಗಿಸ್ತೀನಿ. ನಾನು ಅವ್ರ ಬಗ್ಗೆ 2 ಲೈನ್ಗಳನ್ನ ಏನೋ ಒಂದು ಕವನ ಬರೆಯಬೇಕು ಅಂತ ಇಟ್ಕೊಂಡಿದ್ದೀನಿ. ಅದು ಬರೆದ್ಬಿಟ್ಟಿದ್ದೀನಿ, ನಿಮ್ಮ ಮುಂದೆಲ್ಲ ಕೇಳ್ಬೋದು. ಜಾಹ್ನವಿ ಅಂತ ಆಕೆ ಹೆಸರು. ಜಾಹ್ನವಿ ತಲೆ ಕೂದಲು ಇರ್ತಕ್ಕಂಥವರು ಋಷಿ ಮುನಿ. ಜ್ಞಾನದ ಜ್ಯೋತಿ ನೀಡಿದವಳು ಜಾಹ್ನವಿ, ಅರನ ನೆನೆಗಿಂತ ಬದುಕು ಕಂಡವಳು ಜಾಹ್ನವಿ, ನಯ ವಿನಯ ಎಂಬ ಸಂಸ್ಕಾರ ಕೊಟ್ಟವಳು ಜಾಹ್ನವಿ, ವಿದ್ಯೆ ಕಲಿಯಲು ಸಿದ್ಧ ಪುರುಷರು ನೆನೆಸಿದ ಸಿದ್ಧ ಗಂಗೆಗೆ ಕಲಿಸಿ ವಿದ್ಯೆ ನೀಡಿದಳು ತಮ್ಮ ಮಕ್ಕಳಿಗೆ ನಮಗೆ ಜಾಹ್ನವಿ. ಅರೆ ಹೊಟ್ಟೆ ಉಂಡಳು, ಚಿಂದಿ ಉಡಿಗೆ ತೊಟ್ಟಳು, ಬರಿಗಾಲಲ್ಲಿ ನಡೆದಳು, ದುಃಖ ದುಮ್ಮಾನದ ಸಂಕಷ್ಟಗಳ ಸಲಮಾಲೆಯ ತನ್ನ ಕೊಡಲಾಳದಲ್ಲಿ ಅರಿವಿಟ್ಟುಕೊಂಡಳು. ಅರದವ್ವ ನಮ್ಮ ತಾಯಿ ಜಾಹ್ನವಿ, ಬದುಕಿನ ಉದ್ದಕ್ಕೂ ಕಾಯಕವ ಮಾಡಿದಳು, ತನ್ನ ಪ್ರೀತಿಯ ಹಕ್ಕರೆಯ ಮಕ್ಕಳಿಗಾಗಿ ನಮಗಾಗಿ. ಸದ್ಗುರು ಕೊಟ್ಟ ಇಷ್ಟಲಿಂಗವ ಪೂಜಿಸುವ ಶರಣೆ ಯೋಗಿನಿ ನೀನಾಗಿರಲಿ. ಈ ಭುವನದ ಬನದಲ್ಲಿ 9ರ ದಶಕದಲ್ಲಿ ನೀನಿರಲಿ ಚಿರ ಯೌವನೆಯಾಗಿ. ಶತಕ ತುಂಬಲು ದಶಕ ಉಳಿದಿದೆ, 10 ತುಂಬಿಸಿ ಶತಕ ಕಂಡು ನಮ್ಮನ್ನು ಹಾರೈಸುತ್ತಾಗಿ ಜಾಹ್ನವಿ ತಾಯಿಗೆ ನನ್ನ ಪ್ರಣಾಮಗಳು. ಇಷ್ಟು ಅವಕಾಶ ಮಾಡಿರ್ತಕ್ಕಂಥ BS ಸದಾಶಿವನವರು ಮತ್ತು ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷರು, ನಿಯಮಗಳು ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಶ್ರೀ ಗುರು. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಮನದಲ್ಲಿ ನಿಮ್ಮ ನೆನವು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ
ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ